ದಿನಗಳಲ್ಲಿ 4ನೇ ಸಾರಿ ಅಥವಾ ಬಾರಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ ಅಥವಾ ಸರ್ಕಾರ ಜಾಸ್ತಿ ಮಾಡಿದೆ. ನಾನು ನರೇಂದ್ರ ಮೋದಿ ಒಂದು 2 ವಾರಗಳ ಹಿಂದೆ ಡೀಸೆಲ್ ಬಳಸಬೇಡಿ, ಗೋಲ್ಡ್ ತಗೊಂಬೇಡಿ, ಪೆಟ್ರೋಲ್ ತಗೊಂಬೇಡಿ ಅಂತ ಹೇಳ್ದಾಗೇನೆ ನಾನು ಹೇಳಿದೆ, ಪೆಟ್ರೋಲ್ ಡೀಸೆಲ್ ಅನ್ನ ಗಗನಕ್ಕೆ ಏರ್ಸೋಕ್ಕೋಸ್ಕರ ಚುನಾವಣೆ ಮಾಡಿದ್ಮೇಲೆ ಇವ್ರು ಮಾಡ್ತಾ ಇರುವಂತ ಕುತಂತ್ರ ಅಂತ ನಾನು ಹೇಳಿದೆ. ಹಾಗಂತ ಬರೀ ಕೇಂದ್ರ ಸರ್ಕಾರ ಅಂತ ಇದಲ್ಲ, ಕೇಂದ್ರ ಸರ್ಕಾರ ಒಂದ್ ರೀತಿ ಬಿಸಿನೀರು ಆಯ್ತು ಅಂತಂದ್ರೆ ರಾಜ್ಯ ಸರ್ಕಾರ ಒಂದ್ ರೀತಿ ಬೆಂಕಿ, ಅಥವಾ ಅದು ಬೆಂಕಿ ಆದ್ರೆ ಇವರು ಒಂದ್ ರೀತಿ ಬಿಸಿನೀರು. ಜನರಿಗೆ ಬಿಸಿನೀರು ಮುಟಕ್ಕಿಲ್ಲ, ಬೆಂಕಿಯ ತಾಪವನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಇನ್ನೊಂದು ಕಡೆ ಏನೋ ಅಂತಂದ್ರೆ ಇಷ್ಟೆಲ್ಲ ಆದ್ರೂ ಸಮಾಜ ಸತ್ತೋಗಿದೆಯಾ, ಒಬ್ರು ಕೂಡ ಧ್ವನಿ ಮಾಡ್ತಾ ಇಲ್ವಲ್ಲ. ಇವತ್ತು ಆಕ್ಚುಲಿ ಈ ವಿಡಿಯೋನ ಮಾಡಬಾರ್ದು ಅಂತಾನೆ ಇದೆ, ಬಟ್ ಯಾರು ಧ್ವನಿ ಮಾಡಲ್ವಲ್ಲ. ಏನೋ ಸ್ಯಾಟಲೈಟ್ ಚಾನೆಲ್ಗಳು ಅದು ಇದು, ಅವ್ರ ಹೆಂಡತಿ ಓಡೋದ್ರು, ಇವ್ರ ಹೆಂಡತಿ ಓಡೋದ್ರು, ಇವ್ರ ಮಕ್ಕಳು ಸತ್ತೋದ್ರು, ಅವ್ರು ಸತ್ತೋದ್ರು, ಬರೀ ಸಮಾಜ ಸತ್ತು ಹೋಗ್ತಾ ಇದೆ. ದೇಶದಲ್ಲಿ ಏನೋ ಮಾಫಿಯಾಗಳು ಬೆಲೆ ಏರಿಸಿ ಜನರ ಜೀವನ ನೆಮ್ಮದಿಯಾಗಿದೆಯಾ? ಖಂಡಿತವಾಗಿ ಇಲ್ಲ. ನನಗನ್ಸಿದ್ದು, ಯಾಕಂದ್ರೆ ನನಗೆ ಪ್ರತಿದಿನ ಕಡಿಮೆ ಅಂದ್ರೆ 1-2-3 ಸಾವಿರ ವಾಟ್ಸಪ್ಗಳು ಬರ್ತದೆ. ಸರ್ ನನಗೆ ಆ ಸಮಸ್ಯೆ, ಇನ್ನು ಸಮಸ್ಯೆ. ನಾನು ಅವ್ರಿಗೆಲ್ಲರಿಗೂ ಒಂದೇ ಮಾತು ಹೇಳೋದು, ನಾನು CM ಅಲ್ಲ, MLA ಒಂದು ಗ್ರಾಮ ಪಂಚಾಯತಿ ಮೆಂಬರು ಅಲ್ಲ. ನಾನು ಈ ಒಬ್ಬರಿಗಿಬ್ಬರು ಸಹಾಯ ಮಾಡಬಹುದು. ಪ್ರತಿದಿನ ಒಂದು 1000 ಜನ ಸಹಾಯ ಕೇಳಿದ್ರೆ ನಾನು ಹೇಳಿದೆ, ಸಿದ್ದರಾಮಯ್ಯನ ಫೋನ್ ಮಾಡಿ, ಇಲ್ಲ ಮೋದಿಗೆ ಫೋನ್ ಮಾಡಿ, ಇಲ್ಲ ನೀವು ಯಾವನ್ ಓಟ್ ಹಾಕ್ರಿ ಅಲ್ಲ ಆ ಮಾಫಿಯಾ ರಾಜಕಾರಣಿಗಳಿಗೆ ಫೋನ್ ಮಾಡಿ ಅಂತ ಹೇಳ್ತೀನಿ. ಅಲ್ರಿ ಬಾಯಿ ಬಿದ್ದೋಗಿದ್ಯಾ ಸಮಾಜಕ್ಕೆ? ಇಷ್ಟೆಲ್ಲ ಬೆಲೆ ಏರಿಕೆ ಮಾಡ್ತಾ ಇದ್ರು, ನಿಮ್ಮ ಚಡ್ಡಿಗೆ ಕತ್ರಿ ಆಗ್ತಾ ಇದಾರೆ, ನಿಮ್ಮ ಜೀವನಕ್ಕೆ ಕತ್ರಿ ಆಗ್ತಾ ಇದಾರೆ, ನಿಮ್ಮ ಭವಿಷ್ಯ ಕತ್ರಿ ಆಗ್ತಾ ಇದಾರೆ, ಬೆಲೆ ಏರಿಸಿ. ಅಲ್ರಿ ಈ ಮಜಾ ಮಾಡೋ ರಾಜಕಾರಣಿಗಳಿಗೆ ಓಟ್ ಹಾಕಿ ಎಂಥ ದರಿದ್ರ ಪರಿಸ್ಥಿತಿ ಕರ್ನಾಟಕಕ್ಕೆ, ಈ ದೇಶಕ್ಕೆ ಬಂದಿದೆ ಅಂತಂದ್ರೆ ಖಂಡಿತ ನನ್ಗೊತ್ತಿಲ್ಲ. ನಿಜವಾಗ್ಲೂ ನೀವೆಲ್ಲ ಬದುಕಿದ್ದೀರಾ, ಕರ್ನಾಟಕದ 7 ಕೋಟಿ ಜನ ಬದುಕಿದ್ದೀರಾ, 140 ಕೋಟಿ ಭಾರತೀಯ ನಾಗರಿಕರು ಬದುಕಿದ್ದೀರಾ ನೀವೆಲ್ಲ. ಅಲ್ರೆ ಈ ರೀತಿ ಓಪನ್ ಆಗಿ ಬರೀ ಕೇಂದ್ರ ಸರ್ಕಾರ 12 ವರ್ಷದ ಆಡಳಿತ, 12 ವರ್ಷದ ಮೋದಿ ಆಡಳಿತ, ಅಲ್ರೆ ಅಧಿಕಾರ ಕೊಟ್ರೆ ದೇಶವನ್ನೇ ಇವತ್ತು ಸಾಲಕ್ಕೆ ನೂಕಿ 217 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ದಾನೆ ಈ ಮೋದಿ ಸರ್ಕಾರ, ಈ ಬಿಜೆಪಿಯವರು. ಯಾವ ಮುಖ ಇಟ್ಕೊಂಡು ಓಟ್ ಕೇಳ್ತೀರಾ? ಯಾವ ಮುಖ ಇಟ್ಕೊಂಡು ಓಟ್ ಕೇಳ್ತೀರಾ? ಎಲ್ಲ ದೇಶದ ಆಸ್ತಿ ಎಲ್ಲ ಖಾಸಗೀಕರಣ ಆಗಿದೆ. ದೇಶದ ಆಸ್ತಿಗಳನ್ನೆಲ್ಲ ಪ್ರೈವೇಟ್ ಅವ್ರಿಗೆ, ಯಾರಿಗೂ ಅಲ್ಲ, ಅದಾನಿ ಅಥವಾ ಅಂಬಾನಿ ಇವರಿಬ್ರೆ. ದೇಶದಲ್ಲಿ ಜನ ಯಾರು ನೆಮ್ಮದಿಲೇ ಇಲ್ಲ. ಯಾವುದೇ ರಾಜ್ಯದಲ್ಲಾಗ್ಲಿ ಚುನಾವಣೆ ಮಾಡೋದು ಅಧಿಕಾರ ಹಿಡಿಯೋದು, ಚುನಾವಣೆ ಮಾಡೋದು ಅಧಿಕಾರ ಹಿಡಿಯೋದು, ಚುನಾವಣೆ ಮಾಡೋದು ಅಧಿಕಾರ ಹಿಡಿಯೋದು, ಟಾಟಾ ಹೇಳೋದು, ಸುಳ್ಳು ಭಾಷಣ ಮಾಡೋದು, ಫಾರಿನ್ ಟ್ರಿಪ್ ಹೋಗೋದು, ವಾಪಸ್ ಬಂದು ಬೆಲೆ ಏರಿಸೋದು, ನೀಟ್ ಪತ್ರಿಕೆಯಲ್ಲಿಕೆ. ಅಲ್ರೇ ವಿದ್ಯಾವಂತರು ಇವತ್ತು ಬದುಕ್ತೀರಾ ನಿಮ್ ಮಕ್ಕಳನ್ನ? ಅಲ್ರೇ ಕಳೆದ 6-7 ವರ್ಷದಲ್ಲಿ 4 ಬಾರಿ ನೀಟ್ ಲೀಕ್ ಆಗಿದೆ. ನೀಟ್ ಬಾರಿ ಪ್ರತಿ ಬಾರಿ CBI ತನಿಖೆ. ನಿಮ್ ಮಕ್ಕಳು ಇಂಜಿನಿಯರ್ ಆಗ್ತಾರ, ಡಾಕ್ಟರ್ ಆಗ್ತಾರ, ಕಳ್ಳರಾಗ್ತಾರ, ಮಾಫಿಯಾಗಳಾಗ್ತಾರ, ಕ್ರಿಮಿನಲ್ಗಳಾಗ್ತಾರ? ಯಾಕೆ ಅಂದ್ರೆ ವಿಧಿನೇ ಇಲ್ಲ. ಇವತ್ತು ಇವ್ರುಗಳು ಮಾಡ್ತಾ ಇರೋ ಮಾಫಿಯಾ ರಾಜಕಾರಣ, ಅದು ರಾಷ್ಟ್ರದಲ್ಲಿ ಇವ್ರು ಮಾಡ್ತಾ ಇರೋ ಮಾಫಿಯಾ ರಾಜಕಾರಣ, ರಾಜ್ಯದಲ್ಲಿ ಮಾಡ್ತಾ ಇರೋ ಮಾಫಿಯಾ ರಾಜಕಾರಣ. ಕಾಂಗ್ರೆಸ್ ಸರ್ಕಾರ ಏನ್ ಕಡಿಮೆ ಇಲ್ಲ. ಯಾರೋ ಹೇಳ್ತಾ ಇದ್ರು ಮೋದಿನ ಹಿಂದಿಕ್ಕುವ ಮೋದಿಯ ಸುಳ್ಳು ಮಾತುಗಳಿಗೆ. ಮೋದಿ ಸುಳ್ಳು ಮಾತುಗಲ್ಲ, ದಮ್ಮು ತಾಕತ್ತಿಲ್ಲ. ವಿರೋಧ ಪಕ್ಷಗಳಲ್ಲಿ ದಮ್ಮು ತಾಕತ್ತಿಲ್ಲ. ಏನ್ ಕರ್ನಾಟಕ ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಏನೋ ಕಮ್ಮಿ ಭ್ರಷ್ಟಾಚಾರ ಮಾಡ್ತಾ ಇದೆಯಾ ಕರ್ನಾಟಕದಲ್ಲಿ? ಬಿಡದಿನಲ್ಲಿ ಜನರ, ರೈತರ ಅನ್ನ ಬೆಳೆಯೋ ಜಮೀನಿಗೆ ಕನ್ನ ಇಕ್ತಾರೆ ಇವರೆಲ್ಲ ಅಂತಂದ್ರೆ, ಆನೇಕಲ್ಲಲ್ಲಿ ಯಾವನ್ಗೋ ಸ್ಟೇಡಿಯಂ ಕಟ್ಟಿ ಬೆಟ್ಟಿಂಗ್ ಮಾಫಿಯಾಗೆ ಇವ್ರುಗಳು ಒತ್ತು ಕೊಡ್ತಾರೆ. ತಿನ್ನಕಲ್ಲ, ಅನ್ನ ಇಲ್ಲಿಂದ ತಗೊಂಡ್ಬರ್ತಾರೆ. 1960-65ರಲ್ಲಿ ದೇಶದಲ್ಲಿ ತಿನ್ನಕ್ಕೆ ಅನ್ನ ಇರ್ಲಿಲ್ಲ. ಹಸಿರು ಕ್ರಾಂತಿ ಸೃಷ್ಟಿಯಾಗಿದ್ದು 1960-65ರಲ್ಲಿ ಈ ದೇಶದ ರೈತ, ಈ ದೇಶವನ್ನು ಆಡಳಿತ ಮಾಡ್ತಾ ಇದ್ದರು. ರೈತರ ಕಾಲಕ್ಕೆ ಬಿದ್ರು, ರೈತರು ಈ ದೇಶದನ್ನೆಲ್ಲ ಹಾಕಿದ್ದು. ಈ ದೇಶಕ್ಕೆ ಅನ್ನ ಹಾಕಿದ್ರು ರಾಜಕಾರಣಿಗಳಲ್ಲ, ಈ ದೇಶಕ್ಕೆ ಅನ್ನ ಹಾಕಿದ್ರು ಬಿಸ್ನೆಸ್ ಮೆನ್ಗಳಲ್ಲ, ಈ ದೇಶಕ್ಕೆ ಜೀವ ಕೊಟ್ಟವರು ಈ ರೈತರು. ಆ ರೈತರ ಜಮೀನುಗಳಿಗೆ ಇವತ್ತು
ಡಕಾಯಿತರುಗಳ ತರ, ರೌಡಿಗಳ ತರ ಇವತ್ತು ಬಿಡದಿನಲ್ಲಿ, ಆನೇಕಲ್ಲಲ್ಲಿ ಅಲ್ಲಿ ಹೋಗಿ ನೋಡ್ರಿ, ಇವ್ರ ಮನೆ ಹಾಳು KDBನ ತಗೊಂಬಂದು ಅಲ್ಲಿ ಹಂಪಿಯಿಂದ ಕೆಳಗಡೆ ಯಾವ್ದಪ್ಪ ಅದು ಬರೀ ಏನೋ ಓನ್ಲಿ ಬರೀ ಫ್ಯಾಕ್ಟ್ರಿ ಅನ್ನೋ ಹೆಸರಲ್ಲಿ ಪರಿಸರ ನಾಶ, ಜನಗಳಿಗೆ ವಿಷವನ್ನ ಕೊಟ್ಟು ಅಲ್ರಿ ಬರೀ ಫ್ಯಾಕ್ಟ್ರಿಗಳನ್ನ ಹಾಕಿ ನಾಳೆ ದಿವಸ ಕಬ್ಬಣ ತಿನ್ನಕ್ಕಾಗತ್ತಾ, ಬಿಲ್ಡಿಂಗ್ ತಿನ್ನಕ್ಕಾಗತ್ತಾ, ಸಿಮೆಂಟ್ ತಿನ್ನಕ್ಕಾಗತ್ತಾ? ಬೆಂಗಳೂರನ್ನ ಬಗದು ತಿಂದಿದ್ದಾಗೋಯ್ತು. 1250 ಕೆರೆಗಳನ್ನ ಈ ಮೂರು ಪಕ್ಷದ ಮಾಫಿಯಾ ರಾಜಕಾರಣಿಗಳು, ಈ ಮೂರು ಪಕ್ಷದ ಮಾನಗೇಡಿ ರಾಜಕಾರಣಿಗಳು ಬೆಂಗಳೂರಲ್ಲಿ ತಿಂದಾಕಿದ್ದಾರೆ. 11,000 ಕೆರೆಗಳನ್ನ ರಾಜ್ಯದಲ್ಲಿ ತಿಂದಾಕಿದ್ದಾರೆ. ಇವತ್ತು ದೇವರ ಹೆಸರಲ್ಲಿ, ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಈ ದೇಶವನ್ನ, ರಾಜ್ಯವನ್ನ ಈ ಮಾಫಿಯಾ ರಾಜಕಾರಣಿಗಳು ಅವನ್ ಸರಿ ಇಲ್ಲ ಅಂತ ಮೋದಿ ಸರಿ ಇಲ್ಲ ಅಂತ ಕಾಂಗ್ರೆಸ್ ಅವರು ಹೇಳೋದು, ಕಾಂಗ್ರೆಸ್ ಸರಿ ಇಲ್ಲ ಅಂತ ಬಿಜೆಪಿ ಹೇಳೋದು, ಇವರಿಬ್ರು ಸರಿ ಇಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳೋದು. ಎಲ್ರೇ ಇವರಿಬ್ರು ಪೀಕಲಾಟದಲ್ಲಿ ಬಿಡದಿನಲ್ಲಿ ಜಮೀನ್ ಕಳ್ಕೊಂತ ಇರೋರು, ಆಮೇಲೆ ಕೃಷಿ ಜಮೀನನ್ನ ಅನ್ನ ಬೆಳಿತಾರ ಜಮೀನಿಗೆ ಕನ್ನ ಹಾಕಕ್ಕೆ ಸಿದ್ದರಾಮಯ್ಯ ಸರ್ಕಾರ, DK ಶಿವಕುಮಾರ ಸರ್ಕಾರ ಹೋಗಿದ್ಯಲ್ಲ, ಯಾವನಾದ್ರೂ ಕೇಳ್ತಾ ಇದ್ದಾನ? ಅಲ್ಲ, ಇದು ರೈತರ ಹೋರಾಟ ಆಗ್ತಾ ಇದು, ಅಥವಾ ರೈತರ ಆಸ್ತಿ, ಇವರ ಪರ್ಸನಲ್ ಹೋರಾಟ. ಒಂದು ಕಡೆ DK ಶಿವಕುಮಾರ್ ಫ್ಯಾನ್ಗಳು, ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಾವು ಕೇಳಬೇಕಾದ ಒಂದೇ ಒಂದು ಪ್ರಶ್ನೆ ಅಂತಂದ್ರೆ, ನಿಖಿಲ್ ಕುಮಾರಸ್ವಾಮಿ ಅವರೇ, ನಿಮ್ಮ ಈ DK ಶಿವಕುಮಾರ್ ಮೇಲೆ, ರೈತರ ಮೇಲೆ ಕಾಳಜಿ ಇದೆಯಲ್ಲ, ಇದೆಲ್ಲ ಓಕೆ. ಆ ಕೇಂದ್ರ ಸರ್ಕಾರ ಕಳೆದ 12 ದಿವಸದಲ್ಲಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಏರಿಸಿದ್ಯಲ್ಲಪ್ಪ. ನಿಖಿಲ್ ಕುಮಾರಸ್ವಾಮಿ ಫ್ಯೂಚರ್ ದಳಪತಿ ಅಂತ ಇವನು JDS ಅವ್ರು ಪ್ರಮೋಟ್ ಮಾಡ್ತಾರೆ. ದಳಪತಿ ಅಂತಾನೆ ಅನ್ಕೊಂಬಿಡ, ದಳಪತಿ, ಫ್ಯೂಚರ್ ದಳಪತಿ ಆಫ್ ಕರ್ನಾಟಕ. ಯಾಕೆ ಕೇಂದ್ರ ಮೋದಿ ಸರ್ಕಾರ ಬೆಲೆ ಏರಿಸ್ತಾ ಇರೋದು? ನಿಖಿಲ್ ಕುಮಾರಸ್ವಾಮಿ ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ಲೇನ್ರಿ? ಬರೀ ಬಿಡದಿ ಜಮೀನ್ ಒಂದೇನೇನಾ? ನಿಮ್ ತಂದೆಯವರೇ ಹೇಳಿದ್ರು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಬೇಕು ಕರ್ನಾಟಕದಲ್ಲಿ 12 ಜಿಲ್ಲೆಗಳಲ್ಲಿ ಅಂತ. ಯಾಕೆ ಬಾಯಲ್ಲಿ ಬಂತು? ಎಲ್ಲಿ ಅನ್ನ ತಿನ್ನನ? ರೈತರ ಜಮೀನನ್ನ ಬಿಜೆಪಿಯವರು ಬಿಡಲ್ಲ, ರೈತರ ಜಮೀನನ್ನ ಕಾಂಗ್ರೆಸ್ ಅವರು ಬಿಡಲ್ಲ, ಬಿಜೆಪಿಯವರು ರೈತರ ಜಮೀನು ಬಿಡಲ್ಲ, ಕಾಡುಗಳನ್ನು ಬಿಡಲ್ಲ. ಆ ನಿಕೋಬಾರ್ ಅಲ್ಲೂ ಕೂಡ ಇವಾಗ 2 ಲಕ್ಷ ಎಕರೆನೋ 2 ಲಕ್ಷ ಮರಗಳನ್ನ ಕಡ್ದು ಅಲ್ಲಿ ಅದಾನಿಗೆ ಶಿಪ್ಮೆಂಟ್ ಯಾರ್ಡ್ ಮಾಡ್ತಾರಂತ ರೀ. ಮನುಷ್ಯ ಬದುಕಲಾರದ ಪರಿಸ್ಥಿತಿಯನ್ನ ಈ ರಾಜಕಾರಣಿಗಳು ಮಾಡಿಟ್ಟಿದ್ದಾರೆ. ಮೌನವಾಗಿರುವಂತ ಸಮಾಜ ಅಲ್ಲ ರೀ. ಬೆಂಗಳೂರಲ್ಲಿ 1 ಇಂಚು ಜಮೀನು ಉಳಿದಿಲ್ಲ ಅಲ್ರಿ. ಆ ಆನೇಕಲ್ ರೈತರಿಗೆ ಬುದ್ಧಿ ಇಲ್ವಾ? ಅವ್ರಗಳಿಗೆ ಯಾರೋ 10 ಜನನ ಕರ್ಕೊಂಡ್ಬಂದು ಅಲ್ಲಿ ಆನೇಕಲ್ಲಲ್ಲಿ ಏನೋ ಹೊಡಿಕಲ್ ಸ್ಟೇಡಿಯಂ ಅಂತೆ ಅಲ್ರಿ. ತಿನ್ನಕ್ ಅನ್ನ ಇಲ್ಲ, ಬೆಲೆ ಏರಿಕೆ, ನಿರುದ್ಯೋಗ. ಇವರುಗಳು ಯಾವನೋ IPL ಮ್ಯಾಚ್ಗಳು ಮಾಡಿಕೊಂಡು ಬೆಟ್ಟಿಂಗ್ ಆಡೋರ್ಗೋಸ್ಕರ 2,500 ಎಕರೆನಲ್ಲಿ ಸ್ಟೇಡಿಯಂ ಅಂತೆ. ಸ್ಟೇಡಿಯಂ ಬೇಕಾ? ಉದ್ಯೋಗ ಬೇಕಾ? ಭ್ರಷ್ಟಾಚಾರ ಮುಕ್ತ ಆಗಬೇಕಾ? ರೈತರ ಜಮೀನು ಉಳಿಬೇಕಾ? ಅನ್ನ ಬೇಕಾ? ಅಥವಾ ಸಿಮೆಂಟ್ ಕಾಂಕ್ರೀಟ್ ತಿನ್ಬೇಕಾ? ರಾಜಕಾರಣಿಗಳನ್ನ ಕೇಳಬೇಕು. ಯಾರಿಗೂ ಹಿಡಿದಿಲ್ಲ. ಒಂದು ಕಡೆ ಕೇಂದ್ರ ಮೋದಿ ಸರ್ಕಾರ ಬೆಲೆ ಏರಿಕೆ, ಲೂಟಿ, ಪ್ರೈವೇಟೈಸೇಷನ್, ಆಮೇಲೆ ಈ ದೇಶವನ್ನ ಉಳಿಸೋರಿ ಸಾಲ 217 ಲಕ್ಷ ಕೋಟಿ. ಇವರ ಅಂಡರ್ವೇರ್ಗಳನ್ನ ಮಾರಿದ್ರು ಕೂಡ ಆ ದೇಶದ ಸಾಲ ತೀರ್ಸಕ್ಕಾಗಲ್ಲ. ಈ ಲಂಗೋಟಿ ಕಿತ್ಕೊಂಡು ಮೋದಿ ಅಂತಾರಲ್ಲ, ಒಂದು ಕಡೆ ಮೋದಿ, ಇನ್ನೊಂದು ಕಡೆ ಈ ಕಾಂಗ್ರೆಸ್. ಒಟ್ಟಿನಲ್ಲಿ ಈ ಒಂದು ದೇಶವನ್ನ ಸರ್ವನಾಶ ಮಾಡಿ ಬಿಟ್ಬಿಟ್ರು. ಜನರು ನಿಜವಾಗ್ಲು ಇವತ್ತು ಓದಕ್ಕೆ ಕರ್ನಾಟಕದಲ್ಲಿ ಎಂತ ಪರಿಸ್ಥಿತಿ ಮಾಡಿಟ್ಟಿದ್ದೀರಾ ನೀವು? ಭ್ರಷ್ಟಾಚಾರ. ಕಾಂಗ್ರೆಸ್ ಇಸ್ ನಾಟ್ ಎನ್ ಆಲ್ಟರ್ನೇಟಿವ್ ಫಾರ್ ಬಿಜೆಪಿಗೆ ಕಾಂಗ್ರೆಸ್ ಆಲ್ಟರ್ನೇಟಿವ್ ಅಲ್ಲ. ಐ ಡೋಂಟ್ ಸಪೋರ್ಟ್ ಕಾಂಗ್ರೆಸ್. 2023 ನಮ್ಮಗಳ ಹೋರಾಟದ ಮೇಲೆ ಜನ ನಿಮಗೆ ವಿಧಿ ಇಲ್ದರ ಓಟ ಹಾಕಿದ್ರೆ ನೀವುಗಳು ಮಾಡ್ತಾ ಇರುವಂತ ಭ್ರಷ್ಟಾಚಾರ, ಇವತ್ತು ಜಮೀನುಗಳ ಲೂಟಿ, ಎಲ್ಲಂದ್ರೆ ಎಲ್ಲಿ ರೈತರ ಜಮೀನನ್ನ, ಫಲವತ್ತಾದ ಭೂಮಿಗಳನ್ನ KDBಯನ್ನ ಹೆಸರಲ್ಲಿ ಅಲ್ಲ. ಇವ್ರ ಅಜ್ಜಿ ತಲೆಗೆ ಏರ್ಪೋರ್ಟ್ ಬೇಕಂತೆ, ಇವ್ರುಗಳಿಗೆ ರಿಂಗ್ ರೋಡ್ಗಳು ಬೇಕಂತೆ, ಇವ್ರುಗಳಿಗೆ ಪೆರಿಫೆರಲ್ ರಿಂಗ್ ರೋಡ್ ಬೇಕಂತೆ, ಸ್ಟೇಡಿಯಂ ಬೇಕಂತೆ. ಜನರಿಗೆ ಮಾತ್ರ ನೆಮ್ಮದಿ ಕೊಡಬೇಡಿ. ನೀವ್ ಯಾರು ಕೂಡ ಜನರುಗಳಿಗೆ ನೆಮ್ಮದಿ ಕೊಡುವಂತ ಪರಿಸ್ಥಿತಿಯಲ್ಲಿ ನೀವು ಯಾರನ್ನೂ ಇಟ್ಟಿಲ್ಲ. ಓದೋರ್ಗೆ ಶಾಲೆಗಳಿಲ್ಲ. 41,000 ಶಾಲೆಗಳು ಅಧ್ವಾನದ ಪರಿಸ್ಥಿತಿನಲ್ಲಿದೆ. ನಿಮಗೆ ದೊಡ್ಡ ರೋಗ ಬಂದು ಲಕ್ವಾ ಒಡಿಯ ಆ ಶಾಲೆಗಳನ್ನ 78 ವರ್ಷದ ಆಡಳಿತದಲ್ಲಿ 3 ಪಕ್ಷಗಳು ನಿಮ್ಮ ಆಸ್ತಿಗಳನ್ನ 1,000 ಕೋಟಿ ಮಾಡ್ಕೊಂಡ್ರೆ
ಸಾವಿರಾರು ಕೋಟಿ ಲೂಟಿ ಮಾಡಿದ್ರೆ, ಆಸ್ತಿಗಳನ್ನ ಮಾಡ್ಕೊಳ್ರೆ, ಅಧಿಕಾರನ ಎಂಜಾಯ್ ಮಾಡಿದ್ರೆ, ಬೆನ್ಸ್ ಕಾರ್ಗಳೆಲ್ಲ ಓಡಾಡಿದ್ರೆ, ಇವತ್ತು ಇಂಥ ಬೇವರ್ಸಿ ಸ್ಥಿತಿಗೆ ಸಮಾಜವನ್ನ ತಂದಿಟ್ಟಿದ್ದೀರಲ್ಲ, ನಿಜವಾಗ್ಲೂ ನೀವೆಲ್ಲ ಮನುಷ್ಯ ರೂಪದ ಮಾಫಿಯಾಗಳ? ನಮಗೊತ್ತಿಲ್ಲ ಈ ಸಮಾಜ ಯಾಕೆ ಸೈಲೆಂಟ್ ಆಗಿದೆ ಅಲ್ರಿ. ಎಲ್ಲಿವರೆಗೂ ನೀವುಗಳು ಮೌನವಾಗಿರ್ತೀರೋ, ಎಲ್ಲಿವರೆಗೂ ನೀವು ಬೀದಿಗಳಿಗೆ ಬಂದು ಕೇಳಲ್ಲ, ಯಾರೋ ಕೇಳ್ತಾರೆ, ಯಾರೋ ವಿಡಿಯೋ ಮಾಡಾಕ್ತಾರೆ, ಯಾರೋ ನಮಗೆ ಹೋರಾಟ ಮಾಡ್ತಾರೆ ಅಂತಂದ್ರೆ ಖಂಡಿತ ಯಾರು ಹೋರಾಟ ಮಾಡಲ್ಲ. ಯಾರಿಗೋಸ್ಕರ ಯಾಕೆ ಹೋರಾಟ ಮಾಡಬೇಕು? ಆಮೇಲೆ ಏನ್ ಪ್ರಯೋಜನ? ಈ ರೀತಿ ಮೂಕವಾಗಿರುವಂತ ಸಮಾಜಕ್ಕೆ ಹೋರಾಟ ಮಾಡೋದ್ ಬದಲು ಇರೋದನ್ನೆಲ್ಲ ಮಾರಾಕ್ಬಿಟ್ಟು ಯಾವ್ದಾದ್ರು ಯುಕೆನೋ ಕೆನಡಾದಲ್ಲ ಹೋಗಿ ಸೆಟ್ಲ್ ಆದ್ರೆ ನಿಜವಾಗ್ಲೂ ಒಂದು ಒಳ್ಳೆಯ ಕೆಲಸ ಅಂತ ನನಗನ್ನಿಸ್ತಾ ಇದೆ. ಐ ಪರ್ಸನಲಿ ಫೀಲ್ ಸತ್ತಿರುವ ಸಮಾಜ ಅಲ್ರೋ, ಬಾಯಲ್ಲಿ ಏನ್ರೋ ಇಟ್ಕೊಂಡಿದ್ದೀರಾ? ನಾಲ್ಕು ಬಾರಿ ನಿಮ್ಮ ಭವಿಷ್ಯಕ್ಕೆ ಬೆಂಕಿ ಇಡಕ್ಕೆ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದಾರೆ, ದೇಶದ ಆಸ್ತಿಗಳನ್ನ ಮಾರಾಟ ಮಾಡಿದ್ದಾರೆ, 217 ಲಕ್ಷ ಸಾಲ ಮಾಡಿಟ್ಟಿದ್ದಾರೆ. ವಿ ನೀಡ್ ಎ ಪಬ್ಲಿಕ್ ಸರ್ವೆಂಟ್. ನಮಗ್ ಬೇಕಾಗಿರೋದು ಈ ದೇಶಕ್ಕೆ ಪ್ರಧಾನಿ ರೂಪದಲ್ಲಿರುವ ಸಾರ್ವಜನಿಕ ಸೇವಕನೇ ಹೊರತು ಫ್ಯಾಷನ್ ಶೋ ಡಿಸೈನರ್ ಅಲ್ಲ. ನಮಗ್ ಬೇಕಾಗಿಲ್ಲ. ಒಂದು ರೀತಿಯಲ್ಲಿ ಕೇಂದ್ರದಲ್ಲಿ ಮೋದಿ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಆ ರೂಪದಲ್ಲಿ ನಾವು ನೋಡ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರನ್ನ ಅಲ್ರೇ. ಡಿ ಕೆ ಶಿವಕುಮಾರ್ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡರ ಜಾಗದಲ್ಲಿ 1 ಎಕರೆ ಕೃಷಿ ಜಮೀನು ಇಲ್ದಿರ ಬಿಲ್ಡಿಂಗ್ ಗಳನ್ನ ಕಟ್ಟಿ ಇಲ್ಲಿದ್ದಂತ 1250 ಕೆರೆಗಳನ್ನ ನುಂಗಾಕಿದ ರಾಕ್ಷಸ ರಾಜಕಾರಣಿಗಳು ಬೆಂಗಳೂರಲ್ಲಿ 11,000 ಎಕರೆ 11,000 ಕೆರೆಗಳನ್ನ ರಾಜ್ಯದಲ್ಲಿ ನುಂಗಾಕಿದ್ದಾರೆ ಇವರು. ಅಲ್ಲಿ ಹೋಗಿ ನೋಡ್ರಿ, ಕೆಲವು ಜಿಲ್ಲೆಗಳ 20-25 ಜಿಲ್ಲೆಗಳಲ್ಲಿ ಕುಡಿಯಕ್ಕೆ ನೀರಿಲ್ಲ. ಏನ್ರೋ ದೊಡ್ಡ ರೋಗ ಬಂದಿರೋದು ನಿಮಗೆ. ಲಕ್ವಾ ಬಂದು ಮಲಗಿದ್ದಾಗ ಹಂಗೆ ರಕ್ತ ಕಾರಿ ನೀವೆಲ್ಲ ಸಾಯ್ಬೇಕು. ಆವಾಗಲೇ ಈ ದೇಶ, ಈ ರಾಜ್ಯ ಸಾಮಾನ್ಯ ಜನ ಮಾತಾಡೋ ಪರಿಸ್ಥಿತಿಲಿ ಇಲ್ಲ. ಯಾಕೆ ಅಂದ್ರೆ ಸಾಯಂಕಾಲ ಮನೆಗೆ ಹೋದ್ರೆ ಎಂಡ್ರು ತರಕಾರಿ ಕೇಳ್ತಾಳೆ, ಬಿಲ್ ಕಟ್ಟಿಲ್ಲ ಅಂತಾನೆ, EMI ಫೋನ್ ಮಾಡ್ತಾನೆ, ಮಕ್ಕಳು ಫೀಸ್ ಕಟ್ಟಿಲ್ಲ ಅಂತಾರೆ. ಈ ಬೆಲೆ ಏರಿಕೆ, ಈ ಕಿತ್ತೋಗಿರೋ ಗುಂಡಿ ರಸ್ತೆ ಹೆಚ್ಚು ಕಮ್ಮಿ ಆದ್ರೆ ಡೈರೆಕ್ಟ್ ಆಗಿ ಮೇಲೆ ಕೊಲ್ಟೋಗ್ಬಿಡ್ತಾರೆ. ಯಾವ ಮಟ್ಟಕ್ಕೆ ಜೊತೆನಲ್ಲಿ ಇವತ್ತಿನ ಯುವ ಜನತೆ, ನಾನು ಎಷ್ಟೋ ಯುವ ಜನತೆನ ಕೇಳ್ತೀನಿ, ಎಷ್ಟೋ ಯುವಕರು BE ಮಾಡಿ ಓದಿ ಡಿಗ್ರಿ ಮಾಡಿ ಇವತ್ತು ಗಾಂಜಾ ಮಾರ್ತಾ ಇದ್ದಾರೆ, ಕ್ರೈಮ್ ಮಾಡ್ತಾ ಇದ್ದಾರೆ, ಡ್ರಗ್ಸ್ ಮಾಡ್ತಾ ಇದ್ದಾರೆ, ಡ್ರಗ್ಸ್ ಟ್ರಾಫಿಕಿಂಗ್ ಮಾಡ್ತಾ ಇದ್ದಾರೆ. ಕಾರಣ ನೀವು ಈ ದೇಶದ ರಾಜಕಾರಣಿಗಳು, ಈ ರಾಜ್ಯದ ರಾಜಕಾರಣಿಗಳು, ನೀವುಗಳು ಈ ಒಂದು ದೇಶವನ್ನ, ರಾಜ್ಯವನ್ನ ಪಕ್ಷದ ಹೆಸರಲ್ಲಿ, ರಾಜ್ಯದ ಹೆಸರಲ್ಲಿ, ರೈತರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಜಾತಿ ಹೆಸರಲ್ಲಿ ಮಾರಾಟ ಮಾಡಿದಿರಾ. ಈ ದೇಶವನ್ನ ಮೂರಾ ಬಟ್ಟೆ ಮಾಡಿದ್ರೆ, ಎಣದ ಮೇಲೆ ಹಾಕೋ ಮೂರಾ ಬಟ್ಟೆಗೂ ಈ ರಾಜ್ಯ ಮತ್ತೆ ದೇಶಕ್ಕೆ ಬಂದಿರೋ ಆರ್ಥಿಕ ಪರಿಸ್ಥಿತಿಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಸಾಮಾನ್ಯ ಜನ ಕೇಳದ ಪರಿಸ್ಥಿತಿಗೆ ಈ ಸಮಾಜ ಬಂದಿದೆ ಅಂತಂದ್ರೆ ಯಾವನ್ ಬೇಕಾದ್ರೆ ಲೂಟಿ ಮಾಡ್ಬೋದು. ಬಿಡಲ್ಲ ನಾವು ಅಲ್ರೇ. ಅಧಿಕಾರ ಸಿಗೋವರೆಗೂ ನಮಸ್ಕಾರ ಕಾಲಕ್ಕೆ ಬೀಳೋದು. ಅಧಿಕಾರ ಸಿಕ್ಕದ ಮೇಲೆ ಆ 8,500 ಎಕರೆ ಅಲ್ರೇ. ಬೆಂಗಳೂರು ತುಂಬಾ ಬರೀ ಕಸ, ಬೆಂಗಳೂರು ತುಂಬಾ ಬರೀ ರೋಗ, ಬೆಂಗಳೂರು ತುಂಬಾ ಬರೀ ಗುಂಡಿ, ಬೆಂಗಳೂರು ತುಂಬಾ ಬರೀ ಭ್ರಷ್ಟಾಚಾರ. ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ಬ್ಯಾಂಗ್ಳೂರ್, ಇಡೀ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಇದೆ. ಲೂಟಿಕೋರರು ಆಗ್ತಾರ. ಇವ್ರಿಗೆ ಓಟ್ ಹಾಕೋವರೆಗೂ ರಾಜಕಾರಣಿಗಳು, ಓಟ್ ಹಾಕೋವರೆಗೂ ಸೇವಕರು, ಓಟ್ ಹಾಕದ ಮೇಲೆ ನಮ್ಮನ್ನ ಲೂಟಿಕೋರರು ಆಗ್ತಾರೆ. ಭ್ರಷ್ಟಾಚಾರ ಅನ್ನೋದು ಕರ್ನಾಟಕದ ಪ್ರತಿ ಇಲಾಖೆಯಲ್ಲಿ ತುಂಬಿ ತುಳುಕ್ತಾ ಇದೆ. 78 ವರ್ಷದಲ್ಲಿ 5 kg ಅಕ್ಕಿ, ಆಮೇಲೆ ಅದೇ ಕಿತ್ತೋಗಿರೋ ಶಾಲೆಗಳು, ಆಮೇಲೆ ಸೋರುವ ಶಾಲೆಗಳು, ಡಾಕ್ಟರ್ ಇಲ್ಲದಂತ ಸರ್ಕಾರಿ ಆಸ್ಪತ್ರೆಗಳು, ಗುಂಡಿ ರಸ್ತೆಗಳು, ಕಸ ತುಂಬಿರುವ ರಸ್ತೆಗಳು, ರೋಗವನ್ನು ತುಂಬಿಕೊಂಡಿರುವ ಮನೆಗಳು, ಭಯದಲ್ಲಿ ಭರವಸೆ ಇಲ್ದಿರ ಬದುಕ್ತಾ ಇರೋ ಜನಗಳು ಈ ದೇಶದಲ್ಲಿ, ರಾಜ್ಯದಲ್ಲಿ ಕಾಣುತ್ತೆ. ಖಂಡಿತವಾಗಿ ನಿಮ್ಮಂತ ಬಾಯಿ ಹೊಲ್ಕೊಂಡಿರೋ ಜನ ಇದ್ದಿದ್ರೆ ಖಂಡಿತವಾಗಿ ಈ ದೇಶಕ್ಕೆ ಸ್ವತಂತ್ರ ಸಿಗ್ತಾ ಇರಲ್ಲ ಕಣಲೇ. ಎಲ್ಲೋ ರೊಚ್ಚಿಗೆದ್ದ ಜನ ಇದ್ದಿದ್ದಕ್ಕೆ ದೇಶಕ್ಕೆ ನಿಮ್ಮಂತವ್ರು ಇದ್ದಿದ್ರೆ ಖಂಡಿತವಾಗಿ ಸ್ವತಂತ್ರ ಸಿಗ್ತಾ ಇದೆ. ಯಾಕೆಂದ್ರೆ ನೀವು ಯಾರನ್ನು ನೀವು ಯಾರು ನಿಮಗೋಸ್ಕರ ಬದುಕ್ತಾ ಇಲ್ಲ. ನೀವು ಮೋದಿಗೋಸ್ಕರ, ಜಾತಿಗೋಸ್ಕರ, ಧರ್ಮಕ್ಕೋಸ್ಕರ, ಯಾರನ್ನ ಉಳಿಸೋಕೋಸ್ಕರ, ಸಿದ್ದರಾಮಯ್ಯಗೋಸ್ಕರ, DK ಶಿವಕುಮಾರ್ಗೋಸ್ಕರ, ಯಡಿಯೂರಪ್ಪನ್ಗೋಸ್ಕರ, ಕುಮಾರಸ್ವಾಮಿಗೋಸ್ಕರ ಬದುಕ್ತಾ ಇರೋ ಜನಗಳು ನೀವು. ಖಂಡಿತವಾಗಿ ಯಾವತ್ತು ನೀವು ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಫ್ಯಾಮಿಲಿಗೋಸ್ಕರ ಬದುಕ್ತೀರಾ,
ಯೋಚನೆ ಮಾಡ್ತೀರಾ ಈ ದೇಶ ಉದ್ಧಾರ ಆಗುತ್ತೆ? ಖಂಡಿತ ನಿಮ್ಮಂತ ವ್ಯಕ್ತಿಗಳಿದ್ದಿದ್ರೆ ಈ ದೇಶಕ್ಕೆ ಸ್ವತಂತ್ರ ಖಂಡಿತ ಸಿಗ್ತಾ ಇರಲಿಲ್ಲ. ಯಾರೋ ರೊಚ್ಚಿಗೆದ್ದ ಜನ ಈ ದೇಶದ ಭವಿಷ್ಯಕ್ಕೋಸ್ಕರ ಮಾನ ಕೊಟ್ರು, ಪ್ರಾಣ ಕೊಟ್ರು, ಜೀವ ಕೊಟ್ರು, ಹೋರಾಟ ಮಾಡಿದ್ರು. ಅಂತ ಜನಗಳು ಉಧಮ್ ಸಿಂಗ್ ಅನ್ನೋನು ಜಲಿಯನ್ ವಾಲಾ ಭಾಗದಲ್ಲಿ ಕೊಂದ್ರು ಅಂತ ಲಂಡನ್ ಅಲ್ಲಿ ಹೋಗಿ ಜನರಲ್ ಡಯಾರ್ಗೆ ಗುಂಡಾಕಿ ಬ್ರಿಟಿಷರಿಗೆ ಕೊಂದು ತೆಗೆದುಕೊಂಡಂತ ಸ್ವತಂತ್ರ ಇವತ್ತು ಮೂರಾ ಬಟ್ಟೆ ಮಾಡಿಟ್ಟಿದ್ದಾರೆ. ಈ ದೇಶದ ರಾಜಕಾರಣಿಗಳು ಮೂರಾ ಬಟ್ಟೆ ಮಾಡಿಟ್ಟಿದ್ದಾರೆ. ಶೋಕಿಲಾಲ್ಗಳು ಅವ್ರಗಳಿಗೆ 10 ಲಕ್ಷ ರೂಪಾಯಿ ಬಟ್ಟೆಗಳು, 10,000 ಕೋಟಿ ಪ್ಲೇನು, 1,000 ಕೋಟಿ ರೂಪಾಯಿ ಸೆಕ್ಯೂರಿಟಿ. ಇವ್ರ ಯೋಗ್ಯತೆಗಳಿಗೆ ಈ ದೇಶದಲ್ಲಿರೋ ಒಂದು ಸಮಸ್ಯೆನ ಅಡ್ರೆಸ್ ಮಾಡಕ್ಕಾಗಲ್ಲ. ಬ್ಲಡಿ ದೇ ಕೆನಾಟ್ ಅಡ್ರೆಸ್ ಎ ಸಿಂಗಲ್ ಪ್ರಾಬ್ಲಮ್ ಇನ್ ದಿಸ್ ಕಂಟ್ರಿ. ಈ ದೇಶದಲ್ಲಿ ಒಂದು ಸಮಸ್ಯೆನ ಅಡ್ರೆಸ್ ಮಾಡಕ್ಕಾಗ್ದಿರಂತ ವ್ಯಕ್ತಿಗಳು, ಪರಿಹಾರ ಮಾಡಕಂತ ವ್ಯಕ್ತಿಗಳು ಈ ದೇಶದಲ್ಲಿ ಸುಳ್ಳು ಭಾಷಣ ಮಾಡಿಕೊಂಡು, ಮನ್ ಕಿ ಬಾತ್ಗಳನ್ನ ಮಾಡಿಕೊಂಡು, ದರೋಡೆ ಮಾಡಿಕೊಂಡು, ಮಾಫಿಯಾಗಳನ್ನ ನಡೆಸ್ಕೊಂಡು ಈ ದೇಶದ ಆಸ್ತಿಯನ್ನ, ಈ ದೇಶದ ನೆಮ್ಮದಿಯನ್ನ ಸಮ ಮಾರಾಕಿದ್ದಾರೆ. ದೇಶದ ಆಸ್ತಿ ಮಾರಾಟ ಮಾಡಿದ್ದಾಯ್ತು. ಈ ದೇಶದಲ್ಲಿ ಇವತ್ತೊಬ್ಬ ಸಾಮಾನ್ಯ ಮನುಷ್ಯ ನೆಮ್ಮದಿಯಿಂದ ಮಲ್ಗಕ್ ಆಗದಿರೋಂಥ ಪರಿಸ್ಥಿತಿಯನ್ನ ಮಾಡಿಟ್ಟಿದ್ದಾರೆ. ಖಂಡಿತವಾಗಿ ಇದೊಂದು ಅಲ್ಲ, ನಾವು ಇವತ್ತು ಕೇಳಬೇಕಾಗಿದೆ, ಯಾರಿಗೆ ಬಂತು ಸ್ವತಂತ್ರ ಅಂತ? ಎಲ್ಲಿಗೆ ಬಂತು? ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ನಿಜವಾಗ್ಲೂ ಇಂಥ ಕಚಡ ರಾಜಕಾರಣಿಗಳು ಮಲಗಿದ್ದಾಗ ಎದೆ ಒಡೆದು ಸಾಯ್ಬೇಕು. ಈ ದೇಶದ ಮಾಫಿಯಾ ರಾಜಕಾರಣಿಗಳು ಎದೆ ಒಡೆದು ಸಾಯ್ಬೇಕು. ರಾಜ್ಯದ ಮಾಫಿಯಾ ರಾಜಕಾರಣಿಗಳು ಎದೆ ಒಡೆದು ಸಾವು ಬರುತ್ತೆ. ಬಂದಾಗ ಮಾತ್ರ ಈ ರಾಜ್ಯ, ಈ ಒಂದು ದೇಶ ಉದ್ಧಾರ ಆಗುತ್ತೆ. ಯಾಕಂದ್ರೆ ನೀವೆಲ್ಲರೂ ಕೂಡ ಯಾರು ಕೂಡ ಇವತ್ತು ಕೇಳೋ ಪರಿಸ್ಥಿತಿ ಇಲ್ಲ. ನೀವು ಯಾರು ಕೇಳೋದಿಲ್ಲ. ಆ ಪರಿಸ್ಥಿತಿಗೆ ಬಂದಿದೆ. ಐ ಆಮ್ ನಾಟ್ JDS, ಐ ಆಮ್ ನಾಟ್ ಕಾಂಗ್ರೆಸ್, ಐ ಆಮ್ ನಾಟ್ BJP, ಐ ಆಮ್ ಒನ್ ಅಮಾಂಗ್ ಯು. ನಾನು ನಿಮ್ಮಲ್ಲಿ ಒಬ್ಬ. ಯಾಕೆ ಅಂತಂದ್ರೆ ನಿಮ್ಮ ಯಾತನೆ ನನ್ನ ಫೋನಿಗೆ ಬರ್ತದೆ, ವಾಟ್ಸಪ್ ಅಲ್ಲಿ ಕಳಿಸ್ತಾರೆ. ಅಣ್ಣ ಸಿಲಿಂಡರ್ ಕಾಸಿಲ್ಲ, ಅಣ್ಣ ಮಕ್ಕಳು ಫೀಸ್ ಕಟ್ಟಿಲ್ಲ, ಅಣ್ಣ ಪೊಲೀಸವ್ನು ಹಿಡ್ಕೊಂಡ, ಅಣ್ಣ ನನ್ನ ಲ್ಯಾಂಡ್ ಯಾರೋ ಕಬ್ಜಾ ಮಾಡಿದ್ದಾರೆ, ಅಣ್ಣ ನನ್ಗೆ ಯಾರೋ ನುಗ್ಗಿದ್ದಾರೆ, ಅಣ್ಣ ಇಲ್ಲಿ ಯಾರೋ ನನಗೆ ಬರೋಂಥದನ್ನ ನಾನು ಓದಿ ನಿಮ್ಗೇನು ಹೆಲ್ಪ್ ಮಾಡಕ್ ಆಗಲ್ಲ. ಕಾರಣ ಯಾಕೆ ಅಂತಂದ್ರೆ ನಾನೇನು ಈ ರಾಜ್ಯದ ಮುಖ್ಯಮಂತ್ರಿ CM ಅಲ್ಲ, ಸಿದ್ದರಾಮಯ್ಯನೂ ಅಲ್ಲ, ಅಥವಾ ಈ ದೇಶದ ಕಿತ್ತು ಗುಡ್ಡೆ ಹಾಕ್ತೀನಿ ಅಂತ ಬಂದಂತ ಮೋದಿನೂ ಅಲ್ಲ. ಐ ಆಮ್ ನಾಟ್ ಎನಿವನ್. ಎವ್ರಿಬಡಿ ಹ್ಯಾಸ್ ಗಿವನ್ ಎ ಫಾಲ್ಸ್ ಪ್ರಾಮಿಸ್. ದ ಎಂಟೈರ್ ಸಿಸ್ಟಮ್ ಹ್ಯಾಸ್ ಕೊಲ್ಯಾಪ್ಸ್ಡ್ ಅಂಡ್ ದಟ್ ಈಸ್ ಒಂದು ಇಶ್ಯೂ ಇಲ್ಲ. ಇವತ್ತು ಇಡೀ ಸಿಸ್ಟಮೇ ಕೊಲ್ಯಾಪ್ಸ್ ಆಗಿದೆ. ಇದನ್ನ ಸೆಟ್ರೈಟ್ ಮಾಡಬೇಕು ಅಂದ್ರೆ ಕನಿಷ್ಠ 15-20 ವರ್ಷ ಬೇಕು. ಯಾರು ಬಂದ್ರು ಅಷ್ಟೇನೆ. ಅಂಡ್ ಒನ್ ಥಿಂಗ್ ಐ ಟೆಲ್ ಯು, ಈ ದೇಶದಲ್ಲಿ ಈ ಮಾಫಿಯಾ ರಾಜಕಾರಣಿಗಳು ಈ ಆಡಳಿತ ನಡೆಸ್ತಾ ಇರೋ ಸರ್ಕಾರಗಳನ್ನ, ಪಕ್ಷಗಳು ಕೆಟ್ಟದಲ್ರಿ. ಆ ಪಕ್ಷಗಳನ್ನ ಹಿಡ್ಕೊಂಡು ಮಾಫಿಯಾಗಳು ನಡೆಸ್ತಾರಲ್ಲ, ಆ ಪಕ್ಷಗಳಲ್ಲಿ ಒಳ್ಳೆಯವರು ಬಂದಿದ್ದಾರೆ. ಇವತ್ತೆಲ್ಲ ನೀಚ ಮಾಫಿಯಾಗಳನ್ನ ಹಿಡ್ಕೊಂಡು ಈ ದೇಶವನ್ನ ದುರ್ಗತಿಗೆ ತಂದಿದ್ದಾರೆ. 4ನೇ ಬಾರಿ ನಾನು ಹೇಳಿದೆ, 150 ರೂಪಾಯಿ ಪೆಟ್ರೋಲ್ ಮಾಡ್ತಾರೆ, 140 ರೂಪಾಯಿ ಡೀಸೆಲ್ ಮಾಡ್ತಾರೆ, 400 ರೂಪಾಯಿ ಗ್ಯಾಸ್ ಏರಿಸ್ತಾರೆ. ಖಂಡಿತವಾಗಿ ಒಂದೇ ಸತಿ ಏರಿಸ್ತಾ ಇಲ್ಲ. ಯಾಕಂದ್ರೆ ಹಾರ್ಟ್ ಅಟ್ಯಾಕ್ ಸತ್ತೋಗ್ತೀರಾ ನೀವೆಲ್ಲ. ಹಂಗಾಗಿ ಇನ್ನ ಈ ಒಂದು ಏರಿಕೆ ನಿಲ್ಲೋದಿಲ್ಲ, ಏರಿಸ್ತಾನೆ ಇರ್ತಾರೆ. ಬೆಂಗಳೂರಲ್ಲಿ ಜಮೀನುಗಳನ್ನ, ಕರ್ನಾಟಕದಲ್ಲಿ ಜಮೀನುಗಳನ್ನ, ಕೃಷಿ ಜಮೀನುಗಳನ್ನ ಕಬ್ಜಾ ಮಾಡೋದು, KDB ಅನ್ನೋ ಹೆಸರಲ್ಲಿ, ಲೇಔಟ್ ಅನ್ನೋ ಹೆಸರಲ್ಲಿ, ಸ್ಟೇಡಿಯಂ ಅನ್ನೋ ಹೆಸರಲ್ಲಿ, ಏರ್ಪೋರ್ಟ್ ಅನ್ನೋ ಹೆಸರಲ್ಲಿ ಇವ್ರ ಅಜ್ಜಿ ತಲೆ. ಯಾಕೆ ಆ ಕೆಂಪೇಗೌಡ ಏರ್ಪೋರ್ಟ್ಗೆ ಒಂದು ಅರ್ಧ ಗಂಟೆ ಮುಂಚೆ ಕಾರ್ ಎತ್ಕೊಂಡು ಹೋದ್ರೆ ಕೈ ಕಾಲು ಬಿದ್ದೋಗ್ಬಿಡ್ತದ? ನಿಮ್ಗೆ ಮನೆ ಹತ್ರ ಏರ್ಪೋರ್ಟ್, ಮನೆಗೊಂದು ಏರ್ಪೋರ್ಟ್ ಮಾಡ್ಕೊಳ್ರ, ಮನೆಗೊಂದು ಏರ್ಪೋರ್ಟ್ ಮಾಡ್ಕೊಳ್ಳಿ ಆಯ್ತಾ, ಊರ್ಗೊಂದು ರಿಂಗ್ ರೋಡ್ ಮಾಡ್ಕೊಳ್ಳಿ. ನಿಮ್ಮ ಉದ್ಧಾರ, ಈ ಕರ್ನಾಟಕವನ್ನ, ಈ ದೇಶವನ್ನ ಉದ್ಧಾರ ಮಾಡೋ ರಾಜಕಾರಣಿಗಳು ಯಾವನು ಉಳಿದಿಲ್ಲ. ಎಲ್ಲ ನಿಮ್ಮನ್ನ ಕಿತ್ಕೊಂಡ್ ತಿನ್ನೋರೆ ಅಂತ ಈ ಮೂಲಕ ಹೇಳುತ್ತಾ ಐ ಫೆಲ್ಟ್ ಐ ಶುಡ್ ಸ್ಪೀಕ್ ಫಾರ್ ಯು. ಏನೋ ಗೊತ್ತಿಲ್ಲ, ಮಾತಾಡಬೇಕು ಅನ್ನಿಸ್ತು. ಅದಂಗೆ ಗೊತ್ತಿಲ್ಲ, ನಮ್ ಬ್ಲಡ್ ಬಾಯ್ಲ್ ಆಗುತ್ತೆ ಇವ್ರು ಮಾಡೋ ಕೆಲ್ಸಗಳಿಗೆ. ಇವರ ಪರ್ಸನಲ್ ಜಗಳಗಳಲ್ಲಿ ಜನ ಎಷ್ಟು ಹಾಳಾಗಿ ಹೋಗ್ತಾರೆ. ಮಿಸ್ಟರ್ ನಿಖಿಲ್ ಕುಮಾರಸ್ವಾಮಿ, ದಮ್ಮು ತಾಕತ್ತಿದ್ರೆ ನಿಮ್ಮ ಅಪ್ಪನಿಗೆ ಹೇಳಿ, ನಿಮ್ಮ ಅಪ್ಪ ಕೇಂದ್ರ ಮಂತ್ರಿ ಅಲ್ಲ. ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ, ನಿರುದ್ಯೋಗ ತಾಂಡಾಡ್ತಾ ಇದೆ, ದೇಶದ ಆಸ್ತಿಗಳು ಮಾರಾಟ ಆಗಿದೆ. ನಿಮ್ಮ ಮೋದಿ ಸರ್ಕಾರದಲ್ಲಿ, ನಿಮ್ಮ ಪೊಲಿಟಿಕಲ್ ಪಾರ್ಟ್ನರ್ BJP ಮೋದಿ ಸರ್ಕಾರದಲ್ಲಿ ದಮ್ಮು ತಾಕತ್ತಿದ್ರೆ ಬರೀ ಕೋಳಿ ಜಗಳ ಆಡೋದ್ ಬದಲು ಈ DK ಶಿವಕುಮಾರ್ ಜೊತೆ ನಾನೊಬ್ಬ ವಿಜಯ್ ಅಂತ ಪ್ರೊಜೆಕ್ಟ್ ಮಾಡ್ಕೊಂಡು ಕೋಳಿ ಜಗಳ ಆಡೋದ್ ಬದಲು, ಇದು ಸಮಸ್ಯೆ ಕರ್ನಾಟಕದ್ದು. ನಿನಗೆ ದಮ್ಮು ತಾಕತ್ತಿದ್ರೆ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರ ಮೋದಿ ಅವ್ರನ್ನ ಪ್ರಶ್ನೆ ಮಾಡಿ. ಏನಕ್ಕೆ ಅಂತಂದ್ರೆ ನಾವು ಯಾವ್ದೋ ಪಕ್ಷಕ್ಕೆ ನಾವು ಬೆರೆತ್ಕೊಂಡಿದೀವಿ, ಅವ್ರನ್ನ ಪ್ರಶ್ನೆ ಮಾಡಲ್ಲ. ಟೈಮ್ ಪಾಸ್ ಕೋಳಿ ಜಗಳ ಬೇಡ ರೀ.
ದಮ್ಮು ತಾಕತ್ತಿದ್ರೆ ನಿಮ್ಮ ಅಪ್ಪ ಅವ್ರನ್ನ ಕೇಳಿ CM ಆಗಿದ್ದಾಗ ಎಷ್ಟು ಲ್ಯಾಂಡ್ ಅನ್ನು ಅಕ್ವೈರ್ ಮಾಡೋರೋ ಅಥವಾ ಕೈ ಬಿಟ್ಟಿದಾರೋ ಅಂತ ಕೇಳಿ ನೋಡಿ. ಎಲ್ಲ ಈ ಕರ್ನಾಟಕದಲ್ಲಿ ಎಲ್ಲಾ ಪಕ್ಷಗಳು, ಬೆಂಗಳೂರಲ್ಲಿ 1250 ಕೆರೆಗಳು ಮಾಯ ಆಗಿದೆ ನಿಖಿಲ್ ಕುಮಾರಸ್ವಾಮಿ ಅವರೇ. 3 ಪಕ್ಷದ ಆಡಳಿತದಲ್ಲಿ, ಅದು JDS ಕೂಡ ಇತ್ತು. ದಯಮಾಡಿ ನಿಮ್ಮ ತಂದೆಯವರು CM ಆಗಿದ್ದಾಗ ಎಷ್ಟು ಕೆರೆಗಳು ಕಾಣೆಯಾಗಿದೆ ಕೇಳಿ ನೋಡಿ. ಕರ್ನಾಟಕದಲ್ಲಿ 11,000 ಕೆರೆಗಳು ಮಾಯ ಆಗಿದೆ. ಆಮೇಲೆ ಇಫ್ ಯು ಡೋಂಟ್ ಹ್ಯಾವ್ ಎ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್, ನಿಮ್ಗೆ ಹಿಸ್ಟ್ರಿ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ 1965ರಲ್ಲಿ ಈ ದೇಶದಲ್ಲಿ ತಿನ್ನಕ್ಕೆ ಅನ್ನ ಇರ್ಲಿಲ್ಲ. ಈ ದೇಶದಲ್ಲಿ ಆಡಳಿತ ರೈತರ ಕೈ ಮುಗಿದು ಅನ್ನ ಕೊಡು ಅಂದಾಗ ಹಸಿರು ಕ್ರಾಂತಿ ಉಟ್ಕೊಂತು. ಆ ಹಸಿರು ಕ್ರಾಂತಿಯಿಂದನೇ ಈ ದೇಶದ ರೈತರು, ಈ ದೇಶದ ಜನರಿಗೆ ಊಟ ಹಾಕಿದ್ರು. ಯಾವ ಪ್ರೈಮ್ ಮಿನಿಸ್ಟರ್ ಹಾಕಿಲ್ಲ, ಯಾವ MP ಹಾಕಿಲ್ಲ, ಯಾವ CM ಹಾಕಿಲ್ಲ, ಯಾವ ಇಂಡಸ್ಟ್ರಿಯಲಿಸ್ಟು ಹಾಕಿಲ್ಲ, ಯಾವ ಸೋಕಾಳ್ ಮಣ್ಣಿನ ಮಗನೂ ಹಾಕಿಲ್ಲ. ಈ ದೇಶದ ರೈತರು ಹಾಕಿದ್ದು. ರೈತರ ಹೆಸರಲ್ಲಿ ಅಧಿಕಾರ ತಗೊಂಡ್ರು. ಇವತ್ತು ರೈತರನ್ನ ಕಸಕ್ಕಿಂತ ಕಡೆ ರೀತಿನಲ್ಲಿ ಇವತ್ತು ನೋಡಿ ಹೊಟ್ಟೆ ಉರಿಯುತ್ತೆ. KDB ಹೆಸರಲ್ಲಿ ಮಾಫಿಯಾಗಳು ನಡೆಸ್ತಾರೆ, ರಿಯಲ್ ಎಸ್ಟೇಟ್ ನಡೆಸ್ತಾರೆ, ರೈತರ ಜಮೀನ್ ಕಿತ್ಕೊಂತಾರೆ, ಏರ್ಪೋರ್ಟ್ ಹೆಸರಲ್ಲಿ ಕಿತ್ಕೊಂತಾರೆ, ಸ್ಟೇಡಿಯಂ ಹೆಸರಲ್ಲಿ ಕಿತ್ಕೊಂತಾರೆ, ಲೇಔಟ್ ಹೆಸರಲ್ಲಿ ಕಿತ್ಕೊಂತಾರೆ, ಪೆರಿಫೆರಲ್ ರಂಗೋಡ್ ಹೆಸರಲ್ಲಿ ಕಿತ್ಕೊಂತಾರೆ. ವಿಷಕಾರಿ ಇಂಡಸ್ಟ್ರಿಗಳನ್ನ ತಂದಾಕಿ ನೆಲ, ಜಲ, ಭೂಮಿ, ಊಟವನ್ನ ವಿಷ ಮಾಡ್ತಾರೆ, ವಿಷ ಉಣಿಸ್ತಾರೆ. ರೋಗ ಬಂದ್ರೆ ಆಸ್ಪತ್ರೆ ಗತಿ ಇಲ್ಲ. ಹೋಗ್ಲಿ ಮಕ್ಕಳನ್ನ ಹುಟ್ಟಿಸಿದೀವಿ ಕಳ್ಸನ ಅಂತಂದ್ರೆ ಸೋರುತ್ತಿಹುದು ಮನೆಯ ಮಾಳಿಗೆ. ಶಿಶುನಾಳ ಶರೀಫ್ ಅವರ ಒಂದು ಹಾಡು ನಾಟಕ ಬರ್ತದೆ. ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ, ಸೋರುತಿಹುದು ಮನೆಯ ಮಾಳಿಗೆ. ನಿಮ್ಮ ಸ್ಮಶಾನಕ್ಕೆ ನೀವೇ ಅಗದ್ಕೊಂಡು ನೀವೇ ನಿಮ್ಮ ಹೆಣನ ಊದ್ಕೊಳೋ ಅಂತ ಪರಿಸ್ಥಿತಿಯನ್ನ ಈ ದೇಶದಲ್ಲಿ ರಾಜಕಾರಣಿಗಳು ತಂದಿದ್ದಾರೆ. ಇನ್ನು ಮುಂದೆ ನಿಮ್ಮ ಹೆಣವನ್ನ ನೀವೇ ಊದ್ಕೊಳ್ತೀರಾ. ಇವತ್ತಾದ್ರೂ ದಯವಿಟ್ಟು ಓಪನ್ ಹಾರ್ಟೆಡ್ ಆಗಿ ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ಮಾತಾಡಿ, ಪ್ರಶ್ನೆ ಮಾಡಿ, ಯೋಚನೆ ಮಾಡಿ. ಯಾವ ಸಿದ್ದರಾಮಯ್ಯಗೋಸ್ಕರ ಬದುಕೋಗ್ಬಿಡಿ. ಸಿದ್ದರಾಮಯ್ಯ ಬದುಕ್ತಾ ಇರೋದು ಅವ್ರ ಮಗನ್ಗೋಸ್ಕರ, DK ಶಿವಕುಮಾರ್ ಬದುಕ್ತಾ ಇರೋದು CM ಆಗೋಕ್ಕೋಸ್ಕರ, ಅವ್ರ ಮಾಡಿರೋ ಆಸ್ತಿನ ಉಳಿಸ್ಕೊಳೋಗೋಸ್ಕರ. ಈ ದೇಶದಲ್ಲಿ ಮೋದಿ ಬದುಕ್ತಾ ಇರೋದು ಯಾರೋ ಬಂಡವಾಳ ಹಾಕಿದರೆ ಬಂಡವಾಳಶಾಹಿಗಳಿಗೋಸ್ಕರ ಮೋದಿ ಬದುಕ್ತಾ ಇದ್ದಾನೆ. ಎಲ್ಲಿವರೆಗೂ ನೀವು ಅನ್ಕೊಂಡ್ರೋ ದೇವ್ರು ನಿಜವಾಗ್ಲೂ ಇದ್ದಿದ್ರೆ ಖಂಡಿತವಾಗಿ ಇದನ್ನೆಲ್ಲ ಬದಲಾವಣೆ ಮಾಡ್ತಾ ಇದ್ರು. ದೇವ್ರನ್ನೋದಿದ್ದಾರೆ, ಎಲ್ಲೋ ಮೇಲೆ ಇದ್ದಾರೆ. ಅವ್ರ ಹೆಸರಲ್ಲಿ ರಾಜಕೀಯ ಮಾಡಿಕೊಂಡು, ರಾಜಕೀಯ ಪಾರ್ಟಿಗಳು ಮಾಡಿ ಈ ದೇಶವನ್ನ, ಈ ರಾಜ್ಯವನ್ನ ಲೂಟಿ ಮಾಡಿದ್ರು. ನಮ್ಮ ಜನರನ್ನ ಬರೇ ಬೆತ್ತಲೆ ಮಾಡಿದ್ರೆ ಹೊರತು ಉದ್ಧಾರ ಮಾಡಿದ ರಾಜಕಾರಣಿಗಳು ಇಲ್ಲೇ ಇಲ್ಲ. 1990ರವರೆಗೂ ಏನೋ ಒಂದಷ್ಟು ಬೆಳವಣಿಗೆ ರಾಜಕೀಯ ಇತ್ತು ದೇಶದಲ್ಲಿ, ರಾಜ್ಯದಲ್ಲಿ. ಇವತ್ತೇನಿದ್ರು ಕಿತ್ತು ತಿನ್ನೋ ಅಂತ ರಾಜಕೀಯ. ರೈತರ ಜಮೀನ್ ಬಿಡಲ್ಲ, ಮನೆಗಳನ್ನ ಬಿಡಲ್ಲ, ಕಾಡನ್ ಬಿಡಲ್ಲ, ಕೆರೆನ್ ಬಿಡಲ್ಲ, ದುಡ್ಕೊಂಡ್ ತಿನ್ನೋರ್ನ ಬಿಡಲ್ಲ, ಯುವಕರನ್ನ ಬಿಡಲ್ಲ, ಯುವತಿಯರನ್ನ ಬಿಡಲ್ಲ. 700 ರೇಪ್ 2025ರಲ್ಲಿ, 4,000 ಪೋಸ್ಕೋ ಕೇಸಸ್ 2024ರಲ್ಲಿ. ಈ ರಾಜ್ಯದಲ್ಲಿ ಪೊಲೀಸರು ಬದುಕಿದಾರ, ಲಾ ಅಂಡ್ ಆರ್ಡರ್ ಬದುಕಿದ್ಯಾ, ಹೋಮ್ ಮಿನಿಸ್ಟರ್ ಬದುಕಿದಾರ? ಈ ಪ್ರಶ್ನೆಯನ್ನ. ಆಮೇಲೆ ನಿಮ್ಮ ಮಕ್ಕಳು ಹೊರಗಡೆ ಹೋದ್ರೆ ನಿಜವಾಗ್ಲೂ ಸುರಕ್ಷಿತರ? ಇವರು ಬೆಳಗ್ಗೆ ಎದ್ರೆ ಭಾಷಣ, ಬೆಳಗ್ಗೆ ಎದ್ರೆ ಆ ಸ್ಟೇಡಿಯಂ, ಬೆಳಗ್ಗೆ ಎದ್ರೆ ಲೇಔಟ್, ಅಲ್ಲಿ ಕಬ್ಜಾ ಮಾಡು, ಇಲ್ಲಿ ಕಬ್ಜಾ ಮಾಡು, ರೈತರ ಜಮೀನ ಕಬ್ಜಾ ಮಾಡಿ ಬದುಕಕ್ಕೆ ರಾಜಕಾರಣಿಗಳು ಇವತ್ತಿದ್ದಾರೆ. ದಯಮಾಡಿ ಎಚ್ಚರಿಕೆ ವಹಿಸಿ. ಈ ದೇಶ ಉಳಿಬೇಕು ಅಂತಂದ್ರೆ ಧ್ವನಿ ಮಾಡಿ. ಇಷ್ಟರ ಮಟ್ಟಿಗೆ ಸಾಯುವಂತ ಪರಿಸ್ಥಿತಿ ಏನೂ ಬಂದಿಲ್ಲ. ಧ್ವನಿ ಮಾಡಿದ್ರೆ ನಿಮ್ಮನ್ನು ಯಾರೋ ತಗೊಂಡೋಗಿ ಜೈಲ್ಗೆ ಹಾಕಲ್ಲ. ಏನೋ ಅಕಸ್ಮಾತ್ರ ಎಲ್ಲೋ ಒಂದು ಕಡೆ ಆ ಧ್ವನಿಗೆ ಶಕ್ತಿ ತುಂಬಿ ಈ ದೇಶದಲ್ಲಿ ಬದಲಾವಣೆ ಆಗ್ಬೋದು. ಒಂದು ಬದಲಾವಣೆ ರಾಜಕೀಯ ಖಂಡಿತ ಬೇಕಾಗಿದೆ. ಕಾಂಗ್ರೆಸ್, JDS, BJP 3 ಕೂಡ ಪರ್ಯಾಯ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ಈ 3 ಕೂಡ ನಿಮ್ಮನ್ನ ಕಿತ್ಕೊಂಡ್ ತಿನ್ನೋರು. ಓಕೆ, ಯಾವ ನಿಖಿಲ್ ಕುಮಾರಸ್ವಾಮಿ ಬಿಡದಿ ಜಮೀನ್ ಬಗ್ಗೆ ಮಾತಾಡ್ತಾರೋ ಅದೇ ನಿಖಿಲ್ ಕುಮಾರಸ್ವಾಮಿ ಪೆಟ್ರೋಲ್ ಬೆಲೆ ಏರಿಕೆ ಬಗ್ಗೆ, ಡೀಸೆಲ್ ಏರಿಕೆ ಬಗ್ಗೆ, ಗ್ಯಾಸ್ ಏರಿಕೆ ಬಗ್ಗೆ ಅವ್ರದೇ ಪಾರ್ಟ್ನರ್ ಪಕ್ಷ BJP ಮಾಡ್ತಾ ಇರುವ ಈ ಒಂದು ಅಕ್ರಮಗಳ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡ್ಲಿ. ಇವನ್ ಐ ಡೋಂಟ್ ಮೈಂಡ್. DK ಶಿವಕುಮಾರ್ಗೆ ಎಕ್ಕಿಳಿದ್ರೆ, DK ಶಿವಕುಮಾರ್ ನಿಖಿಲ್ ಕುಮಾರಸ್ವಾಮಿಗೆ ಎಕ್ಕಿಳಿದ್ರೆ ನಿಮ್ ಪರ್ಸನಲ್, ವಿ ಡೋಂಟ್ ಇಂಟರ್ಫಿಯರ್ ಇನ್ ದಟ್. ಅದಕ್ಕೂ ನಮಗೆ ಸಂಬಂಧ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಲಿ ಕೇಳುವಂತ ತಮ್ಮಗಳು ತಾವು ಈ ದೇಶದಲ್ಲಿ ಆಗ್ತಾ ಇರುವಂತ ಅನಾಹುತಗಳನ್ನ ಸೋಕಾಲ್ಡ್ JDS ಅವರು ಪ್ರೊಜೆಕ್ಟ್ ಮಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಇಸ್ ಲೈಕ್ ಎ ವಿಜಯ್ ದಳಪತಿ. ಎಸ್, ಕರ್ನಾಟಕದ ಫ್ಯೂಚರ್ ದಳಪತಿ ಅಂತ ಪ್ರೋಗ್ರೆಸ್ ಮಾಡ್ಕೊಳೋ ಅಂತ ನಿಖಿಲ್ ಕುಮಾರಸ್ವಾಮಿ. ವೈ ಕಾಂಟ್ ಯು ಕ್ವಶನ್ ಮೋದಿ? ಈ ಪ್ರೈಸಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಪ್ರಶ್ನೆ ಮಾಡ್ರಿ. ಆಮೇಲೆ ನಿಜವಾಗ್ಲೂ ನಿಮ್ಮನ್ನ ಲೀಡರ್ ಅಂತ ಒಪ್ಕೊಂತೀರಿ. ಇಲ್ಲ ಅಂದ್ರೆ ಸುಮ್ಮನೆ ಕಾಟಾಚಾರಕ್ಕೆ ದಿಕ್ತಪ್ಸೋ ಅಂತ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ. ಜನರು ಆಲ್ರೆಡಿ ಸಿಕ್ಕಾಬಡೆ ದಿಕ್ತಪ್ಪ ಹೋಗ್ಬಿಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರೇ, ನಿಮ್ಮ
ಕಿತ್ತೋಗಿರೋ ರಾಜಕೀಯಕ್ಕೆ ಜನರನ್ನ ಬಳಸ್ಕೊಳಕ್ ಹೋಗ್ಬೇಡಿ. ನಿಜವಾಗ್ಲೂ ಜನರ ಪರವಾಗಿ ಧ್ವನಿ ಮಾಡಂಗಿದ್ರೆ ಬರೀ ಬಿಡದಿ ಜಮೀನು ಒಂದೇ ಅಂತಲ್ಲ, ಸಾವಿರಾರು ಸಮಸ್ಯೆಗಳಿದೆ. ಅದು ಕೇಂದ್ರ ಸರ್ಕಾರದೇ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಧ್ವನಿ ಮಾಡಿ. ಇಲ್ಲ ಸುಮ್ಮನೆ ನಿಮ್ಮ ತೀಟೆಗಳನ್ನ ತಿರ್ಸ್ಕೊಳಕ್ಕೆ, ಕಾಟಾಚಾರಕ್ಕೆ ರಾಜಕೀಯ ಮಾಡೋದು, ಧ್ವನಿ ಮಾಡೋದು ನನ್ನ ಮಟ್ಟಿಗೆ ನನಗೆ ಹೇಳಿ ಅಭ್ಯಾಸ. ನೀವು ಕುಮಾರಸ್ವಾಮಿ ಮಗನೇ ಅನ್ಕೊಂಡೇನೆ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಹೇಳ್ತೀನಿ. ವಿ ನೀಡ್ ಕ್ಲೀನ್ ಪಾಲಿಟಿಕ್ಸ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು ಒಂದು ಒಳ್ಳೆಯ ಪರ್ಯಾಯ ರಾಜಕೀಯ ವ್ಯವಸ್ಥೆ ಬೇಕಾಗಿದೆ. ವಿ ಡಿಮ್ಯಾಂಡ್ ದ ರೆಸಿಗ್ನೇಷನ್ ಆಫ್ ಮೋದಿ. ಈ ದೇಶದ ಪ್ರಧಾನಿ ನಿಜವಾಗ್ಲೂ ಆತನಿಗೆ ಏನಾದ್ರೂ ಅನ್ನೋದು ಇದ್ರೆ ಖಂಡಿತವಾಗಿ ರಾಜೀನಾಮೆ ಕೊಡ್ಬೇಕು. ಸೇಮ್ ವಿತ್ ರಾಜ್ಯ ಸರ್ಕಾರದಲ್ಲೂ ಕೂಡ ಬರೀ ಭ್ರಷ್ಟಾಚಾರ, ರಿಯಲ್ ಎಸ್ಟೇಟ್ ಮಾಫಿಯಾ, ಜಮೀನುಗಳನ್ನ ಕದಿಯೋದು, ಈ ಗುಂಡಿ ರಸ್ತೆಗಳು, ಮಾಫಿಯಾಗಳ ಕೈಯಲ್ಲಿ ರಾಜ್ಯ ಇದೆ ಅಂತ ಹೇಳ್ತಾ ಈ ಎಲ್ಲವನ್ನ ಮಾತಾಡ್ತಾ ಐ ಫೆಲ್ಟ್ ಐ ಶುಡ್ ಸ್ಪೀಕ್ ಫಾರ್ ಯು, ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್. ನಾನು ಯಾರ ಪರವಾಗೋ ಇಲ್ಲಿ ಮಾತಾಡ್ತಾ ಇಲ್ಲ. ಐ ಆಮ್ ಓನ್ಲಿ ಸ್ಪೀಕಿಂಗ್ ಆನ್ ಬಿಹಾಫ್ ಆಫ್ ಯು, ಓನ್ಲಿ ಫಾರ್ ಯು. ಥ್ಯಾಂಕ್ ಯು.